ಅವರು ಮಾಡ್ತಿರೋಂಥ ಕೋತ ಚೇಷ್ಟೆಗಳು, ಅವರು ಮಾಡ್ತಿರೋಂಥ ತಪ್ಪುಗಳನ್ನು ಬೇರೆ ದೇಶ ಗುರುತಿಡ್ತಿದೆ. ಸೊ ಹಾಗಾಗಿ ಇದು ಹಿಂದೂ ಧರ್ಮಕ್ಕೆ ಅವಮಾನ. RSSನ ನಿರ್ಬಂಧ ಮಾಡಬೇಕು ಅಂತ ಹೇಳಿರುವಂಥದ್ದು ಅಮೆರಿಕ ಸರ್ಕಾರ. ಮೋಹನ್ ಭಾಗವತ್ ಅವರು ರಿಪ್ಲೈ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ರಾತ್ರಿ 10 ಗಂಟೆ 11 ಗಂಟೆಗೆ ಯಾರೋ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ, ಮಿನಿಸ್ಟರ್ಗೆ ಬೆದರಿಕೆ ಹಾಕ್ತಾರೆ. ಆದರೆ ಇವತ್ತು ಅಮೆರಿಕ ಸರ್ಕಾರ ಒಂದು ಅವ್ರ ನಿರ್ಬಂಧವನ್ನು ಮಾಡಿದಾಗ ಮೋದಿಯವರು ಏನು ಮಾಡ್ತಾರೆ? ಹಾಗಾದರೆ ಅವ್ರು ಮಾತಾಡಲ್ವಾ? ಅಂದರೆ ನಮ್ಮ ದೇಶದಲ್ಲಿ ನಾವು ಯಾರೇ ಮಾತಾಡಿದ್ರು ನಮ್ಮನ್ನ ಎದುರಿಸುವಂಥದ್ದು, ಪ್ರಪಂಚದಲ್ಲಿ ಬೇರೆಯವ್ರು ಯಾರೇ ಮಾತಾಡಿದ್ರು ಕೂಡ RSS ಬಗ್ಗೆ ಅವ್ರಿಗೆ ಯಾವುದೇ ರಿಪ್ಲೈ ಇಲ್ಲ. ಬೇರೆ ಒಂದು ಧರ್ಮವನ್ನು ಅವಮಾನ ಮಾಡ್ತಾ ಇರೋವಂಥದ್ದು, ಬೇರೆ ಮಾಡ್ತಿರೋವಂಥದ್ದು, ಬೇರೆ ದೇಶ ನಮಗೆ ವರದಿ ಕೊಡಬೇಕು. ಬೇರೆ ಧರ್ಮವನ್ನು ಯಾಕೆ ನೀವು ಒಪ್ಕೊಳ್ಳಲ್ಲ? ಯಾಕೆ ಪೂಜಿಸಲ್ಲ? ಯಾಕೆ ನಿಮ್ಮ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಯಾಕೆ ದ್ವೇಷ ಮಾಡ್ತೀರಾ? ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ದೇಶದಲ್ಲಿ ಮತ್ತೆ RSS ವಿಚಾರವಾಗಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಪ್ರಮುಖ ಕಾರಣ ಅಂದರೆ ಅಮೆರಿಕ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗವು ಅಲ್ಲಿಯ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡುತ್ತೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. RSS ಹಾಗೂ ಭಾರತದ ಹೆಮ್ಮೆಯ ತನಿಖಾ ಸಂಸ್ಥೆಯಾದ ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಂಗನ್ನು ನಿಷೇಧ ಮಾಡಬೇಕು, ಇದು ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಕಡಿವಾಣ ಆಗ್ತಾ ಇದೆ ಅಂತೇಳಿ ಸಾಕಷ್ಟು ವರದಿಯಲ್ಲಿ ಸಾಕಷ್ಟು ಭಾರತದಲ್ಲಿ ನಡೆಯುವಂಥ ವಿಚಾರಗಳನ್ನು ಉಲ್ಲೇಖ ಮಾಡಿರ್ತಕ್ಕಂಥದ್ದು. ಅಲ್ಲದೆ ಅಮೇರಿಕದಲ್ಲಿ RSSಗೆ ಸಂಬಂಧಿಸಿದಂಥ ಆಸ್ತಿಗಳನ್ನು ಜಪ್ತಿ ಮಾಡಬೇಕು ಅಂತೇಳಿ ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರ್ತಕ್ಕಂಥದ್ದು. ಹಾಗಾದರೆ ಈ ಬಗ್ಗೆ ಮಾತಾಡೋಕ್ಕೆ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ರಾಜ್ಯ ಆಮ್ ಆದ್ಮಿ ಪಾರ್ಟಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ಲೋಹಿತ್ ಹನುಮಾಪುರ ಅವರಿದ್ದಾರೆ. ಅವರು ಏನು ಹೇಳ್ತಾರೆ, ಅವರು ಯಾವ ರೀತಿ ಈ ವಿಚಾರವನ್ನು ಸ್ವೀಕರಿಸ್ತಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಕೇಳೋಣ ಬನ್ನಿ ಸರ್. ಅಮೆರಿಕ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗ ವರದಿಯನ್ನು ಅಲ್ಲಿಯ ಸರ್ಕಾರಕ್ಕೆ ಕೊಟ್ಟಿರ್ತಕ್ಕಂಥದ್ದು RSS ವಿಚಾರವಾಗಿ ಮತ್ತು ರಿಸರ್ಚ್ ಆ್ಯಂಡ್ ಅನಾಲಿಸಿಸ್ ವಿಚಾರವಾಗಿ, ಇದರ ಬಗ್ಗೆ ಏನು ಹೇಳ್ತೀವಿ? ಈಗ RSSನ ನಿರ್ಬಂಧ ಮಾಡಬೇಕು ಅಂತ ಹೇಳಿರುವಂಥದ್ದು ಅಮೆರಿಕ ಸರ್ಕಾರ. ಆ ದೇಶದಲ್ಲೂ ಕೂಡ ಈ ಒಂದು ಕೋತಿ ಚೇಷ್ಟೆಗಳು ಅಥವಾ ಈ ಧರ್ಮದ ಒಂದು ಪ್ರಚಾರಗಳು ಅಥವಾ ಧರ್ಮದಲ್ಲಿ ಗುಂಪುಗಾರಿಕೆ ಮಾಡುವಂಥದ್ದು, ರಾಜಕಾರಣ ಮಾಡುವಂಥದ್ದು, ಬೇರೆ ಮಾಡುವಂಥ ಕೆಲಸಗಳನ್ನು ನಮ್ಮ ದೇಶದಲ್ಲಿ ಮಾಡಿದಾಗ ಸಹಿಸ್ಕೊಳ್ಳುವಂಥ ಸಾಮರ್ಥ್ಯ ಅಥವಾ ಶಕ್ತಿಯ ಸಮಾಧಾನ ನಮಗಿದ್ರು ಕೂಡ ಬೇರೆ ದೇಶಗಳು ಇಲ್ಲ ಅನ್ನುವಂಥದ್ದು ಇದು ದೊಡ್ಡ ವಿಷಯ ಅಂತ ಹೇಳ್ಬೋದು, ಒಂದು ಸೂಚನೆ ಅಂತ ಹೇಳ್ಬೋದು. ಈಗ ಅಮೆರಿಕ ಹೇಳ್ತಾ ಇದೆ RSSನ ನಿರ್ಬಂಧ ಮಾಡಬೇಕು, ಆಸ್ತಿಗಳನ್ನ ಜಪ್ತಿ ಮಾಡಬೇಕು ಅಂತ ಹೇಳಿ. ಈ ವಿಷಯವನ್ನು ಪ್ರಿಯಾಂಕಾ ಖರ್ಗೆ ಕರ್ನಾಟಕದಲ್ಲಿ ಹೇಳಿದಾಗ ಏನು ನೋಂದಣಿ ಆಗದಿರೋವಂಥದ್ದು ಒಂದು RSS ಇಷ್ಟು ಹಣವನ್ನು ಇಟ್ಕೊಂಡು ಇಷ್ಟು ಭರ್ಜರಿಯಾಗಿ ಮತಗಳನ್ನು ಮಾಡುವಂಥದ್ದು ಅಥವಾ ಧರ್ಮದ ವಿಚಾರಗಳಲ್ಲಿ ಮಾತಾಡುವಂಥದ್ದು ಅಥವಾ ಗುಂಪುಗಾರಿಕೆ ಮಾಡುವಂಥದ್ದು ಅಥವಾ ಪ್ರಚಾರ ಮಾಡ್ತೀವಲ್ಲ ಪಥಸಂಚಲನ, ಇವೆಲ್ಲ ಲೀಗಲಿ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿಯವನ್ನೆಲ್ಲ ದೊಣ್ಣೆಗಳನ್ನ ಇಟ್ಕೊಂಡು ಮಾಡೋವಂಥದ್ದನ್ನು ಪ್ರಿಯಾಂಕಾ ಖರ್ಗೆ ಮಾಡಿದಾಗ ಮೋಹನ್ ಭಾಗವತ್ ಅವರು ರಿಪ್ಲೈ ಮಾಡ್ತಾರೆ. ಪ್ರಿಯಾಂಕಾ ಖರ್ಗೆ ಅವರಿಗೆ ರಾತ್ರಿ 10 ಗಂಟೆ 11 ಗಂಟೆಗೆ ಯಾರೋ ಫೋನ್ ಮಾಡಿ ಬೆದರಿಕೆ ಹಾಕ್ತಾರೆ, ಮಿನಿಸ್ಟರ್ಗೆ ಬೆದರಿಕೆ ಹಾಕ್ತಾರೆ. ಆದರೆ ಇವತ್ತು ಅಮೆರಿಕ ಸರ್ಕಾರ ಒಂದು ಅವ್ರ ನಿರ್ಬಂಧವನ್ನು ಮಾಡಿದಾಗ ಮೋದಿಯವರು ಏನು ಮಾಡ್ತಾರೆ? ಹಾಗಾದರೆ ಅವ್ರು ಮಾತಾಡಲ್ವಾ? ಅಂದರೆ ನಮ್ಮ ದೇಶದಲ್ಲಿ ನಾವು ಯಾರೇ ಮಾತಾಡಿದ್ರು ನಮ್ಮನ್ನ ಎದುರಿಸುವಂಥದ್ದು, ಪ್ರಪಂಚದಲ್ಲಿ ಬೇರೆಯವ್ರು ಯಾರೇ ಮಾತಾಡಿದ್ರು ಕೂಡ RSS ಬಗ್ಗೆ ಅವ್ರಿಗೆ ಯಾವುದೇ ರಿಪ್ಲೈ ಇಲ್ಲ. ಅಲ್ಲಿಗೆ ಒಂದು ಕಡೆ ನಾವು RSS ಅಂತ ಒಂದು ಕಡೆ ಬಿಟ್ಟಾಗ ಎರಡನೇ ಕಡೆ ಇನ್ನೊಂದು ಕಡೆ ತೊಗೊಳ್ಳೋಣ. ಈ ಧಾರ್ಮಿಕವಾಗಿ ಬೇರೆ ಒಂದು ಧರ್ಮವನ್ನು ಅವಮಾನ ಮಾಡ್ತಾ ಇರೋವಂಥದ್ದು, ಬೇರೆ ಮಾಡ್ತಿರೋವಂಥದ್ದು, ಬೇರೆ ದೇಶ ನಮಗೆ ವರದಿ ಕೊಡಬೇಕಾ? ಹಾಗಾದರೆ ಇದು ಹಿಂದುತ್ವವನ್ನು ನಾವು ಎತ್ತಿಡ್ತಿದ್ದೀವೋ ಅಥವಾ ಹಿಂದುತ್ವವನ್ನು ಕೂಡ ಕೆಳಗಡೆ ಆಗ್ತಿದ್ದೀವೋ ಅನ್ನೋದು ವಿಚಾರವನ್ನು ನೋಡಬೇಕಾಗುತ್ತೆ. RSS ಒಂದು ಸಂಘಟನೆ ಆಗಿದ್ರೂ ಕೂಡ ಪ್ರಪಂಚದಲ್ಲಿ ಎಲ್ಲ ಕಡೆ ಮೂಲೆ ಮೂಲೆಯಲ್ಲೂ ಕೂಡ ಅದು ಆಸ್ತಿ ಇಟ್ಕೊಂಡಿದೆ, ಸಂಘಟನೆ ಮಾಡ್ತಿದೆ ಅನ್ನೋವಂಥದ್ದು ವಿಚಾರ ಧಾರ್ಮಿಕವಾಗಿ ಒಂದು ಕಡೆ ಎಲ್ಲ ನಮ್ಮ ಕಡೆ ಹಿಂದೂ ಆಗಿ ಖುಷಿ ಆದರೂ ಕೂಡ ಎಲ್ಲ ಮಾಡ್ತಾರಪ್ಪ, ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ. ಆದರೆ ಅವರು ಮಾಡ್ತಿರೋಂಥ ಕೋತ ಚೇಷ್ಟೆಗಳು, ಅವರು ಮಾಡ್ತಿರೋಂಥ ತಪ್ಪುಗಳನ್ನು ಬೇರೆ ದೇಶ ಗುರುತಿಡ್ತಿದೆ. ಸೊ ಹಾಗಾಗಿ ಇದು ಹಿಂದೂ ಧರ್ಮಕ್ಕೆ ಅವಮಾನ. RSSನ ನಿರ್ಬಂಧ ಮಾಡಬೇಕು ಅನ್ನೋ ಕೂಗಿನಲ್ಲಿ ನಂದು ಒಂದು ಪಾತು. ಹೌದು, ಮಾಡಬೇಕು. ಯಾಕೆ ನೀವು ಹಿಂದೂ ಸಂಘಟನೆ ಅಂತ ಮಾಡ್ತೀವಿ ಸೆಕ್ಯುಲರ್ ಕಂಟ್ರಿಗಳಲ್ಲಿ, ಅಥವಾ ಬೇರೆ ಧರ್ಮವನ್ನು ಯಾಕೆ ನೀವು ಒಪ್ಕೊಳ್ಳಲ್ಲ? ಯಾಕೆ ಪೂಜಿಸಲ್ಲ? ಯಾಕೆ ನಿಮ್ಮ ಇಷ್ಟ ಇಲ್ಲ ಅಂದರೆ ಪರವಾಗಿಲ್ಲ, ಯಾಕೆ ದ್ವೇಷ ಮಾಡ್ತೀರಾ? ಈ ರೀತಿಯಾಗಿ ವಿಚಾರಧಾರೆಗಳಲ್ಲಿ ನಾವು ಕೂಡ ಒಬ್ಬ ವಾದಿನು. ಹಾಗಾಗಿ RSS ಬಗ್ಗೆ ಬಂದಿರುವಂಥ ಈ ವರದಿಯನ್ನು ಶೀಘ್ರವಾಗಿ ನಮ್ಮ ದೇಶದಲ್ಲೂ ಕೂಡ ಪರಿಗಣಿಸಿ ಆ ದೇಶದಲ್ಲಿ ತಗೊಂಥ ನಿರ್ಧಾರವನ್ನು ಈ ದೇಶದಲ್ಲೂ ಕೂಡ ಅಳವಡಿಸ್ಕೊಬೇಕು ಅನ್ನೋದು ನನ್ನ ಒಂದು ಮಾತು ಸರ್. ಥ್ಯಾಂಕ್ ಯು ಸರ್. ಕೇಳಿದ್ರಲ್ಲ, ಇದು ಲೋಹಿತ್ ಹನುಮಾಪುರ ಅವರ ಮಾತು. ಏನು ಪ್ರಿಯಾಂಕಾ ಗಾಂಧಿ ವಿಚಾರದಲ್ಲಿ ತೋರಿಸುವಂಥ ಪೌರುಷ ಇವರು ಯಾಕೆ ಅಮೆರಿಕದ ವಿಚಾರದಲ್ಲಿ ತೋರಿಸ್ತಾ ಇಲ್ಲ ಅನ್ನೋ ಪ್ರಶ್ನೆಯನ್ನು ಎತ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಅಮೆರಿಕದ ವರದಿಯಂತೆ RSSನ್ನು ನಿಷೇಧಿಸಬೇಕು ಅನ್ನೋ ಅಭಿಮತವನ್ನು ಕೂಡ ಅವರು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.